ಒಂದು ಕಾಲದಲ್ಲಿ ದೊಡ್ಡ ಪಟ್ಟಣದಲ್ಲಿ ರಾಜ್ ಮತ್ತು ಸಮೀರ್ ಎಂಬ ಇಬ್ಬರು ಉದ್ಯಮಿಗಳು ವಾಸಿಸುತ್ತಿದ್ದರು. ಇಬ್ಬರೂ ಜನನಿಬಿಡ ಮಾರುಕಟ್ಟೆಯಲ್ಲಿ ಅಕ್ಕಪಕ್ಕದಲ್ಲಿ ಅಂಗಡಿಗಳನ್ನು ಹೊಂದಿದ್ದರು. ರಾಜ್ ಅವರ ಪ್ರಾಮಾಣಿಕತೆ ಮತ್ತು ಗುಣಮಟ್ಟಕ್ಕೆ ಬದ್ಧತೆಗೆ ಹೆಸರುವಾಸಿಯಾಗಿದ್ದರು. ಆದರೆ ಸಮೀರ್ ಆಗಾಗ್ಗೆ ತಮ್ಮ ಲಾಭವನ್ನು ಹೆಚ್ಚಿಸಲು ಶಾರ್ಟ್ಕಟ್ಗಳನ್ನು ಹುಡುಕುತ್ತಿದ್ದರು. ರಾಜ್ ಒಂದು ಸಣ್ಣ ಆದರೆ ಸಮೃದ್ಧ ದಿನಸಿ ಅಂಗಡಿಯನ್ನು ನಡೆಸುತ್ತಿದ್ದರು. ತಾಜಾ ಉತ್ಪನ್ನಗಳನ್ನು ನ್ಯಾಯಯುತ ಬೆಲೆಯಲ್ಲಿ ಮಾರಾಟ ಮಾಡಿದ್ದರಿಂದ ಅವರ ಗ್ರಾಹಕರು ಅವರನ್ನು ನಂಬಿದ್ದರು. ದೀರ್ಘಾವಧಿಯ ಸಂಬಂಧಗಳನ್ನು ನಿರ್ಮಿಸುವುದರಿಂದ ಮತ್ತು ಅವರ ಸಮುದಾಯಕ್ಕೆ ಸೇವೆ ಸಲ್ಲಿಸುವುದರಿಂದ ಯಶಸ್ಸು ಬರುತ್ತದೆ ಎಂದು ಅವರು ನಂಬಿದ್ದರು. ಮತ್ತೊಂದೆಡೆ ಸಮೀರ್ ಒಂದು ಸಾಮಾನ್ಯ ಅಂಗಡಿಯನ್ನು ಹೊಂದಿದ್ದರು. ಅವರ ಅಂಗಡಿ ಹೆಚ್ಚು ಲಾಭದಾಯಕವಾಗಿ ಕಂಡುಬಂದರೂ ಅವರು ಆಗಾಗ್ಗೆ ಮೂಲೆಗುಂಪಾಗಿದ್ದರಿಂದ ಅವರು ಉತ್ಪನ್ನಗಳನ್ನು ದುರ್ಬಲಗೊಳಿಸುತ್ತಿದ್ದರು, ಅನುಮಾನಾಸ್ಪದ ಗ್ರಾಹಕರಿಂದ ಹೆಚ್ಚಿನ ಶುಲ್ಕ ವಿಧಿಸುತ್ತಿದ್ದರು ಮತ್ತು ಹೊಸವರನ್ನು ಆಕರ್ಷಿಸಲು ಆಕರ್ಷಕ ಮಾರ್ಕೆಟಿಂಗ್ ಅನ್ನು ಬಳಸುತ್ತಿದ್ದರು. ಒಂದು ದಿನ ಒಬ್ಬ ಶ್ರೀಮಂತ ವ್ಯಾಪಾರಿ ತನ್ನ ದೊಡ್ಡ ಹೋಟೆಲ್ಗಳ ಸರಪಳಿಗೆ ಸರಬರಾಜುದಾರರನ್ನು ಹುಡುಕುತ್ತಾ ಪಟ್ಟಣಕ್ಕೆ ಭೇಟಿ ನೀಡಿದರು. ನಿಯಮಿತವಾಗಿ ತಾಜಾ ಸರಕುಗಳನ್ನು ಪೂರೈಸಲು ಅವರು ವಿಶ್ವಾಸಾರ್ಹ ವ್ಯಕ್ತಿಯನ್ನು ಬಯಸಿದ್ದರು. ವ್ಯಾಪಾರಿ ತನ್ನ ನಿರ್ಧಾರ ತೆಗೆದುಕೊಳ್ಳುವ ಮೊದಲು ರಾಜ್ ಮತ್ತು ಸಮೀರ್ ಇಬ್ಬರನ್ನೂ ಪರೀಕ್ಷಿಸಲು ನಿರ್ಧರಿಸಿದರು. ವ್ಯಾಪಾರಿ ಮೊದಲು ಸಮೀರ್ ಅಂಗಡಿಗೆ ಭೇಟಿ ನೀಡಿದರು. ಅವಕಾಶವನ್ನು ಗ್ರಹಿಸಿದ ಸಮೀರ್ ತನ್ನ ಅತ್ಯುತ್ತಮ ಉತ್ಪನ್ನಗಳ ಮಾದರಿಗಳನ್ನು ನೀಡಿದನು. ದೊಡ್ಡ ಪ್ರಮಾಣದಲ್ಲಿ ತ್ವರಿತವಾಗಿ ಒದಗಿಸುವ ತನ್ನ ಸಾಮರ್ಥ್ಯದ ಬಗ್ಗೆ ಅವನು ಹೆಮ್ಮೆಪಡುತ್ತಿದ್ದನು. ಆದಾಗ್ಯೂ ಅವನ ಮಾದರಿಗಳು ಅವನು ಪ್ರತಿದಿನ ಮಾರಾಟ ಮಾಡುವ ವಸ್ತುಗಳಿಗೆ ಹೊಂದಿಕೆಯಾಗಲಿಲ್ಲ ಮತ್ತು ಕೆಲವು ವಸ್ತುಗಳನ್ನು ಉತ್ತಮವಾಗಿ ಕಾಣುವಂತೆ ಕೃತಕವಾಗಿ ವರ್ಧಿಸಲಾಯಿತು. ವ್ಯಾಪಾರಿ ರಾಜ್ ಅಂಗಡಿಗೆ ಭೇಟಿ ನೀಡಿದಾಗ ರಾಜ್ ಗುಣಮಟ್ಟವನ್ನು ಸಂಗ್ರಹಿಸುವ ಮತ್ತು ನಿರ್ವಹಿಸುವ ತನ್ನ ಪ್ರಕ್ರಿಯೆಯನ್ನು ವಿನಮ್ರವಾಗಿ ವಿವರಿಸಿದನು. ಅವನು ಉತ್ಪ್ರೇಕ್ಷೆ ಮಾಡಲು ಅಥವಾ ಅವಾಸ್ತವಿಕ ಭರವಸೆಗಳನ್ನು ನೀಡಲು ನಿರಾಕರಿಸಿದನು. ಬದಲಾಗಿ ಅವನು ಒದಗಿಸಿದ ಪ್ರತಿಯೊಂದು ಉತ್ಪನ್ನವು ತನ್ನ ಅಂಗಡಿಯಲ್ಲಿ ಪ್ರದರ್ಶಿಸಲಾದಂತೆಯೇ ತಾಜಾ ಮತ್ತು ನಿಜವಾದದ್ದಾಗಿರುತ್ತದೆ ಎಂದು ವ್ಯಾಪಾರಿಗೆ ಭರವಸೆ ನೀಡಿದನು. ವ್ಯಾಪಾರಿ ಇಬ್ಬರು ಉದ್ಯಮಿಗಳೊಂದಿಗೆ ಪ್ರಾಯೋಗಿಕ ಆದೇಶವನ್ನು ನೀಡಲು ನಿರ್ಧರಿಸಿದನು. ಸಮೀರ್ ಆನಂದಭರಿತನಾಗಿದ್ದನು ಮತ್ತು ದೊಡ್ಡ ಆದೇಶವನ್ನು ಪೂರೈಸಲು ಧಾವಿಸಿದನು, ತನ್ನ ಆತುರದಲ್ಲಿ ಗುಣಮಟ್ಟವನ್ನು ರಾಜಿ ಮಾಡಿಕೊಂಡನು. ಏತನ್ಮಧ್ಯೆ ರಾಜ್ ತನ್ನ ಆದೇಶವನ್ನು ಎಚ್ಚರಿಕೆಯಿಂದ ಸಿದ್ಧಪಡಿಸಲು ತನ್ನ ಸಮಯವನ್ನು ತೆಗೆದುಕೊಂಡನು, ಎಲ್ಲವೂ ತನ್ನ ಸಾಮಾನ್ಯ ಮಾನದಂಡಗಳಿಗೆ ಅನುಗುಣವಾಗಿರುವುದನ್ನು ಖಚಿತಪಡಿಸಿಕೊಂಡನು. ಆರ್ಡರ್ಗಳನ್ನು ವ್ಯಾಪಾರಿಗೆ ತಲುಪಿಸಿದಾಗ ವ್ಯತ್ಯಾಸವು ಸ್ಪಷ್ಟವಾಗಿತ್ತು. ಸಮೀರ್ನ ಉತ್ಪನ್ನಗಳು ಹೇರಳವಾಗಿದ್ದರೂ ಕಳಪೆಯಾಗಿದ್ದವು, ಇದು ವ್ಯಾಪಾರಿಯ ಹೋಟೆಲ್ ಗ್ರಾಹಕರಿಂದ ದೂರುಗಳಿಗೆ ಕಾರಣವಾಯಿತು. ಆದಾಗ್ಯೂ ರಾಜ್ನ ಉತ್ಪನ್ನಗಳನ್ನು ಅವುಗಳ ಗುಣಮಟ್ಟ ಮತ್ತು ತಾಜಾತನಕ್ಕಾಗಿ ಪ್ರಶಂಸಿಸಲಾಯಿತು. ವ್ಯಾಪಾರಿ ರಾಜ್ ಅವರನ್ನು ತನ್ನ ವಿಶೇಷ ಪೂರೈಕೆದಾರರನ್ನಾಗಿ ಆಯ್ಕೆ ಮಾಡಿಕೊಂಡರು ಮತ್ತು ರಾಜ್ ಅವರ ವ್ಯವಹಾರವು ಅಭಿವೃದ್ಧಿ ಹೊಂದಿತು. ಮತ್ತೊಂದೆಡೆ ಸಮೀರ್ ವ್ಯಾಪಾರಿಯ ನಂಬಿಕೆಯನ್ನು ಕಳೆದುಕೊಂಡರು ಮತ್ತು ಅವರ ವಂಚನೆಯ ಬಗ್ಗೆ ತಿಳಿದುಕೊಂಡ ಅನೇಕ ಸ್ಥಳೀಯ ಗ್ರಾಹಕರನ್ನು ಕಳೆದುಕೊಂಡರು. ರಾಜ್ ಅವರ ಯಶಸ್ಸು ಸಮಗ್ರತೆಯ ಶಕ್ತಿ ಮತ್ತು ವಿಶ್ವಾಸವನ್ನು ಬೆಳೆಸುವ ಪ್ರಾಮುಖ್ಯತೆಗೆ ಸಾಕ್ಷಿಯಾಗಿದೆ. ಶಾರ್ಟ್ಕಟ್ಗಳು ತಾತ್ಕಾಲಿಕ ಲಾಭಗಳನ್ನು ತರಬಹುದು ಆದರೆ ಎಂದಿಗೂ ಶಾಶ್ವತ ಯಶಸ್ಸನ್ನು ನೀಡುವುದಿಲ್ಲ ಎಂದು ಸಮೀರ್ ತಡವಾಗಿ ಅರಿತುಕೊಂಡರು. ಕಥೆಯ ನೀತಿ: ಪ್ರಾಮಾಣಿಕತೆ ಮತ್ತು ಗುಣಮಟ್ಟವು ಯಶಸ್ಸಿಗೆ ಬಲವಾದ ಅಡಿಪಾಯವನ್ನು ನಿರ್ಮಿಸುತ್ತದೆ, ಆದರೆ ವಂಚನೆ ಮತ್ತು ಶಾರ್ಟ್ಕಟ್ಗಳು ಅಂತಿಮವಾಗಿ ವೈಫಲ್ಯಕ್ಕೆ ಕಾರಣ.